ನಮಸ್ಕಾರ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವಿಮಾನ ನಿಲ್ದಾಣದ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದು ಕೆಲ ಸಲಹೆ ಸೂಚನೆ ನೀಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗೆ ರಾಜ್ಯ ಸರ್ಕಾರ ಶೀಘ್ರವಾಗಿ ಸ್ಪಂದಿಸಬೇಕು, ಇಲ್ಲವಾದರೆ ಸದನದಲ್ಲಿ ಹೋರಾಟ ಅನಿವಾರ್ಯ. ಮಾಜಿ ಸಚಿವ ಎ. ಮಂಜು ಸರ್ಕಾರಕ್ಕೆ ಎಚ್ಚರಿಕೆ. ಮತ್ತೊಂದು ಎಟಿಎಂ ಮಷಿನ್ ಹೊತ್ತೊಯ್ದ ಕಳ್ಳರು. ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ತಡರಾತ್ರಿ ಘಟನೆ. ವಾರ್ತೆಗಳ ವಿವರ. ನಿರ್ಮಾಣ ಹಂತದಲ್ಲಿರುವ ವಿಮಾನ ನಿಲ್ದಾಣದ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಕೆಲ ಸಲಹೆ ಸೂಚನೆಗಳನ್ನು ನೀಡಿದರು. ಭುವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ವೇಳೆ ಕೆಲ ಸಮಯ ಹಾಸನ ವಿಮಾನ ನಿಲ್ದಾಣದ ಬಗ್ಗೆ ವಿಚಾರಿಸಿದರು. ನಿಲ್ದಾಣದ ಕಾಮಗಾರಿ ಹಲವು ವರ್ಷಗಳಿಂದಲೂ ಆಮೆನಡಿಗೆಯಲ್ಲಿ ನಡೆಯುತ್ತಿದ್ದು, ಅಧಿಕಾರಿಗಳು ಸಹಕಾರ ಕೊಟ್ಟು ಕೆಲಸ ಮಾಡುತ್ತಿದ್ದಾರೆ. ಸದ್ಯದಲ್ಲೇ ವಿಮಾನ ನಿಲ್ದಾಣದ ಕಾಮಗಾರಿ ವೇಗ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ ಎಂದು ಭರವಸೆಯನ್ನ ನೀಡಿದರು. ಈಗ ಅದಕ್ಕೆ ಎಲ್ಲ ಆಲ್ ಅಲಾಂಗ್ ಇದನ್ನ ಆಗ್ತಾ ಇದ್ದಾರೆ ಸರ್, ಕಾಂಪೌಂಡ್ ಆಗ್ತಾ ಇದ್ದಾರೆ ಸರ್. ಕೆಲವು ಕಡೆ ಏನು ರೈತರಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವೇ ಮನೆಯೆಲ್ಲ ಇನ್ಸ್ಪೆಕ್ಟ್ ಮಾಡಿದ್ವಿ ಸರ್. MLA ಸರ್ ನಾವೆಲ್ಲ ಬಂದಿದ್ವಿ ಸರ್. ಸೊ ಬಂದು ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇದು ಮಾಡಿದ್ವಿ ಸರ್. ಅವರು ಕೂಡ ನಮ್ಮ ಜನ ಕೂಡ ಕೋಆಪರೇಟ್ ಮಾಡಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ಸಿ. ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತ, ಶಾಸಕ ಎಚ್.ಪಿ. ಸ್ವರೂಪ್, ಸಿಎನ್ ಬಾಲಕೃಷ್ಣ ಇತರರು ಉಪಸ್ಥಿತರಿದ್ದರು. ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗೆ ರಾಜ್ಯ ಸರ್ಕಾರ ಶೀಘ್ರವಾಗಿ ಸ್ಪಂದಿಸಬೇಕು, ಇಲ್ಲವಾದರೆ ಸದನದಲ್ಲಿ ಹೋರಾಟ ಅನಿವಾರ್ಯ ಎಂದು ಶಾಸಕ ಎ. ಮಂಜು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು. ತಾಲೂಕು ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡಿರುವ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಶಾಸಕರು ಭೇಟಿ ಮಾಡಿ ಅವರ ಬೇಡಿಕೆಗಳ ಬಗ್ಗೆ ಮಾಹಿತಿ ಪಡೆದು ನಂತರ ಮಾತನಾಡಿದ ಅವರು, ಕಂದಾಯ ಇಲಾಖೆ ನೌಕರರ ಬೇಡಿಕೆ ನ್ಯಾಯಸಮ್ಮತವಾಗಿದ್ದು, ರಾಜ್ಯ ಸರ್ಕಾರ ಇವರುಗಳ ಬೇಡಿಕೆಯನ್ನು ಪರಿಗಣಿಸಿ ಇತ್ಯರ್ಥಗೊಳಿಸಬೇಕು. ಇವರುಗಳ ಅನಿರ್ದಿಷ್ಟ ಮುಷ್ಕರದಿಂದ ರೈತಾಪಿ ವರ್ಗದ ಜನತೆಗೆ ಕಂದಾಯ ಇಲಾಖೆ ವ್ಯವಹಾರ ಹಾಗೂ ವಿದ್ಯಾರ್ಥಿಗಳಿಗೆ ಆದಾಯ ಮತ್ತು ಜಾತಿ ದೃಢೀಕರಣ ಪತ್ರ ಪಡೆದುಕೊಳ್ಳಲು ರಾಜ್ಯಾದ್ಯಂತ ಸಮಸ್ಯೆ ಉಂಟಾಗಿದೆ. ಸರ್ಕಾರ ತಕ್ಷಣವೇ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗೆ ಸ್ಪಂದಿಸಿ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಬೇಕು, ಇಲ್ಲವಾದರೆ ಸದನ ಈ ಬಗ್ಗೆ ಪ್ರಶ್ನಿಸಿ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಕೇಂದ್ರ ಸಂಘ ಒಂದು ಅವರ ಬೇಡಿಕೆಗಳನ್ನು ಇಡೀ ರಾಜ್ಯಾದ್ಯಂತ ಎರಡನೇ ಹಂತದ ಸ್ಟ್ರೈಕು 10/2/25 ಅವತ್ತಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಕೂಡ ಅಧಿಕಾರಿಗಳು ಅವರಿಗೆ ಸ್ಪಂದಿಸದಲೇ ಅವರ ಕುಂದುಕೊರತೆಗಳ ಬಗ್ಗೆ ಮೇಲ್ಮಟ್ಟದ ಅಧಿಕಾರಿಗಳು ಕೇಳದಲೇ ಇವತ್ತು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ ತುಂಬ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ. ಬಹುಶಃ ಅವರು 7-8 ಬೇಡಿಕೆಗಳನ್ನು ಈಗ ನನಗೆ ಮನವಿ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ಕಳಿಸಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಅವ್ರು ಕೇಳಿರ್ತಕ್ಕಂಥ ಬೇಡಿಕೆ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಕೊಡಬೇಕು. ಮೂಲಭೂತ ಸೌಕರ್ಯ ಅಂದರೆ ಎಲ್ಲಿ ಆಫೀಸ್ ಇರ್ತದೆ ಅಲ್ಲೇ ಆಫೀಸ್ ಹೆಡ್ ಕ್ವಾರ್ಟರ್ಸಲ್ಲಿದ್ದು ಅವರು ಕೆಲಸ ಮಾಡೋದಕ್ಕೆ ರೂಮ್ ಕೊಡೋದಾಗಲಿ ಅಥವಾ ಅವ್ರಿಗೆ ಕ್ವಾರ್ಟರ್ಸ್ ಕೊಡೋದಾಗಲಿ ಅವ್ರಿಗೆ ಈ ಕಂಪ್ಯೂಟರ್ ಕೊಡೋದಾಗಲಿ ಎಲ್ಲದನ್ನು ಕೂಡ ಸರ್ಕಾರ ಒದಗಿಸ್ಕೊಡ್ಬೇಕು. ಅದರಲ್ಲಿ ಈ ರೀತಿಯಾದಂಥ ಸೌಕರ್ಯಗಳು ಕೊಡದಲೇ ಅವ್ರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಅವ್ರಿಗಿಂತ ಜಾಸ್ತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಕೂಡಲೇ ಸರ್ಕಾರ ಗಮನ ಹರಿಸಿ ಅವ್ರದ್ದು ಪ್ರಮೋಷನ್ ಇರ್ಬೋದು, ಅವರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ದು ಆಗಬೇಕು. ಆದಾಗ ಇಡೀ ರಾಜ್ಯದಲ್ಲಿ ಅಷ್ಟು ಸರ್ಕಾರಿ ನೌಕರಿಗಳಿಗೆ ಪ್ರಮೋಷನ್ ಇಲ್ಲ, ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಅವರು ಕೂಡ ನಮ್ಮಂಥವ್ರು ಅನ್ನೋದನ್ನ ಭಾವನೆಯನ್ನು ಸರ್ಕಾರ ಇಟ್ಕೋಬೇಕು. ಬಹುಶಃ ಇದನ್ನು ಈ ಬಾರಿ ಸದನದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಮೂಲಭೂತ ಸೌಕರ್ಯ ಅವ್ರಿಗೆ ಒದಗಿಸ್ಕೊಟ್ಟು ಅವರಿಂದ ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು. ಇಲ್ಲದೇ ನಾವು ಅಸೆಂಬ್ಲಿನಲ್ಲಿ ನಮ್ಮದೇ ಆದಂಥ ಅವರ ಪರವಾಗಿ ಹೋರಾಟ ಇರುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪುನೀತ್ ಜಿಎಂ, ಹರೀಶ್ ಮೋಹನ್ ನಾಯಕ್, ಮಾಲಾಶ್ರೀ, ಪುನೀತ್ ಗೌತಮ್, ಪ್ರವೀಣ್ ಕುಮಾರ್ ಹಾಜರಿದ್ದರು.
ತಾಲೂಕಿನ ಉದಯಪುರ ಗ್ರಾಮದಲ್ಲಿ ತಡರಾತ್ರಿ ಆಘಾತಕಾರಿ ಕಳ್ಳತನ ನಡೆದಿದೆ. ಅಪರಿಚಿತ ಕಳ್ಳರು ಇಂಡಿಯನ್ ಬ್ಯಾಂಕ್ನ ಎಟಿಎಂ ಮಷೀನ್ ಅನ್ನೇ ಹಣದ ಸಮೇತ ಕದ್ದೊಯ್ದಿದ್ದಾರೆ. ಈ ಎಟಿಎಂ ಕೇಂದ್ರವು ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲೇ ಇದ್ದರೂ ಕಳ್ಳರು ಎಟಿಎಂ ಅನ್ನು ಸ್ಥಳದಿಂದ ಎಳೆದು ಕೊಂಡೊಯ್ದಿದ್ದಾರೆ. ಎಟಿಎಂನಲ್ಲಿದ್ದ ಲಕ್ಷಾಂತರ ರೂಪಾಯಿ ನಗದು ಸಹಿತ ಮಷೀನ್ ಕಳುವಾದ ಸುದ್ದಿ ಬೆಳಕಿಗೆ ಬಂದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಶ್ವಾನದಳ ಬೆರಳಚ್ಚು ತಜ್ಞರು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. 15 ದಿನಗಳೊಳಗೆ ಎರಡನೇ ಎಟಿಎಂ ಕಳ್ಳತನ. ಹಾಸನದಲ್ಲಿ ಇದೇ ಮಾದರಿಯ ಕಳ್ಳತನ ಈಗಾಗಲೇ ಜನವರಿ 29ರಂದು ನಡೆದಿದೆ. ಹನುಮಂತಪುರದಲ್ಲಿ ಎಟಿಎಂ ಕಳುವಾದರೂ ಇದುವರೆಗೂ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಗಿಲ್ಲ. ಇದೀಗ 15 ದಿನಗಳ ಅಂತರದಲ್ಲಿ ಮತ್ತೊಂದು ಎಟಿಎಂ ಕಳ್ಳತನ ನಡೆದಿರುವುದು ಪೊಲೀಸರು ಹಾಗೂ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ರೈತರು ಆಧುನಿಕ ತಂತ್ರಜ್ಞಾನಗಳ ಬಳಕೆಯನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಳಬೇಕು ಎಂದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ವ್ಯವಸಾಯದ ಬಗ್ಗೆ ನಮಗಿಂತ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು ನೀವುಗಳು. ಬೆಳಗ್ಗೆ ಎದ್ದ ತಕ್ಷಣ ಹೊಲಗಳನ್ನು ನೋಡ್ತಕ್ಕಂಥವ್ರು, ಬೆಳೆಯನ್ನು ಬೆಳೀತಕ್ಕಂಥವ್ರು, ಕಷ್ಟಗಳನ್ನು ಅರ್ಪಿರ್ತಕ್ಕಂಥವ್ರು. ಅದಕ್ಕಾಗಿ ಹೆಚ್ಚು ನಿಮಗೆ ಹೇಳ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ ಅಂತ ಭಾವಿಸಿ, ಒಂದಂತೂ ಸತ್ಯ, ನಮಗೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ, ನಮಗೆ ಸ್ವಾತಂತ್ರ್ಯ ಬಂದಲ್ಲ ಆ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕತೆಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಂಥ ಸೆಕ್ಟರ್ ಯಾವುದು? ಈಗ ನಮ್ಮ ದೇಶ ಇದೆಯಲ್ಲ, ಒಂದು ದೇಶಕ್ಕೆ ಹಲವಾರು ವಲಯಗಳಿಂದ ಆರ್ಥಿಕತೆಗೆ ಕಾಂಟ್ರಿಬ್ಯೂಷನ್ಸ್ ಬರ್ತಾ ಹೋಗ್ತದೆ. ಮೇಜರ್ ಆಗಿ ನಮ್ಮ ದೇಶದಲ್ಲಿ ಪ್ರಸ್ತುತ ಕಾಲಘಟ್ಟದ ಸಂದರ್ಭದಲ್ಲಿ ದೇರ್ ಆರ್ 3 ಮೇನ್ ಸೆಕ್ಟರ್ಸ್ ವಿಚ್ ಆರ್ ಐಡೆಂಟಿಫೈಡ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದ ಟೋಟಲ್ ಎಕಾನಮಿ ಆಫ್ ಅವರ್ ಕಂಟ್ರಿ. ಯಾವ್ಯಾವುದು? ಒಂದು ಅಗ್ರಿಕಲ್ಚರ್ ಸೆಕ್ಟರ್, ಅಫ್ಕೋರ್ಸ್ ವಿಚ್ ವಿ ಹ್ಯಾವ್ ಬಿನ್ ಡಿಸ್ಕಸಿಂಗ್ ನೌ. ಸೆಕೆಂಡ್ ಒನ್ ಇಸ್ ಸರ್ವಿಸ್ ಸೆಕ್ಟರ್. ಮೂರನೆಯದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ದೇಶದ ಆದಾಯ ಯಾವ್ಯಾವ ಮೂರಿಂದ ಬರ್ತಾ ಇದೆ ಎಲ್ಲವನ್ನೂ ಕೂಡ ಮೂರೇ ಭಾಗಕ್ಕೆ, ಮೂರೇ ತಕಡೆ ಇಡಬೇಕು ಅಂತಂದರೆ ದೀಸ್ ಆರ್ ದ ಮೇನ್ 3 ಸೆಕ್ಟರ್ಸ್. ಒಂದು ಸೇವಾ ವಲಯ, ಇನ್ನೊಂದು ಕೃಷಿ ವಲಯ, ಇನ್ನೊಂದು ಉತ್ಪಾದನಾ ವಲಯ. ಅದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಕರೀತೇವೆ ಅಗ್ರಿಕಲ್ಚರ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಥರ್ಡ್ ಒನ್ ಈಸ್ ಸರ್ವಿಸ್ ಸೆಕ್ಟರ್. ಈ 3 ವಲಯದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಫಾರ್ ದ ಗ್ರೋತ್ ಆಫ್ ದ ಎಕಾನಮಿ ಇರ್ತಾ ಇದ್ದಂಥದ್ದು, GDP ಇರ್ತಾ ಇರೋದು ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ನಿಂದ, ಕೃಷಿ ವಲಯದಿಂದ ನಮ್ಮ ದೇಶದ ಆದಾಯಕ್ಕೆ ಹೆಚ್ಚು ಬರ್ತಾ ಇದ್ದದ್ದು ಮೋರ್ ದೆನ್ 50%. ಎಷ್ಟು? 50%ಗಿಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಮ್ಮ ಕೃಷಿ ವಲಯದಿಂದ ದೇಶದ ಆರ್ಥಿಕತೆಗೆ ಬರ್ತಾ ಇತ್ತು. 50%ನಿಂದ ಇವತ್ತಿಗೆ ಎಷ್ಟು ಪರ್ಸೆಂಟ್ ಬರ್ತಾ ಇರೋದು ಅಂತ ಹೇಳಿದರೆ ನಮಗೆ ಅರ್ಥ ಆಗುತ್ತೆ. 17ವರೆಗೂ 18% ಇದೆ. ಎಷ್ಟು? 50% ಇದ್ದದ್ದು ಆಗ, ಈಗ ಕುಸಿತಿರ್ತಕ್ಕಂಥದ್ದು 17ವರಿಂದ 18% ಇದೆ. ಸೈಜ್ ವೇರಿಯೇಷನ್ ಆಗಿರ್ಬೋದು, ಯಾಕಂದ್ರೆ ಅವತ್ತಿನ ಇದ್ದಂಥ ಕರೆನ್ಸಿಗೂ ಇವತ್ತಿಗೆ ಇದ್ದಂಥ ಸೈಜ್ ಅಂತ ಎಕನಾಮಿಕ್ ವ್ಯತ್ಯಾಸ ಇದೆ. ನಾವಿಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥದ್ದು, ಯಾವ ಜನಸಂಖ್ಯೆ ಒಂದು ದೇಶದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದು, ಉದಾಹರಣೆಗೆ ಒಂದು ಮನೆಯಲ್ಲಿ 10 ಜನ ಇದ್ದು 10 7 ಜನ ವ್ಯವಸಾಯವನ್ನೇ ಮಾಡ್ತಾ ಆ 7 ಜನದಿಂದ ಬರ್ತಕ್ಕಂತಹ ಉತ್ಪನ್ನ ಕೇವಲ 2 ರೂಪಾಯಿ ಆದರೆ ಹೇಗಿರ್ತದೆ? ನೆಕ್ಸ್ಟ್, ಸೇವಾ ಕ್ಷೇತ್ರಕ್ಕೆ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂತಹವರ ಇವತ್ತಿನ ಇದು ಸುಮಾರು 55ರಿಂದ 56%. ನಾವು ಕೆಲಸಕ್ಕೆ ಹೋಗ್ತೇವೆ, ಬ್ಯಾಂಕಿಗೆ ಹೋಗ್ತೇವೆ, IT BTಯಲ್ಲಿ ಕೆಲಸ ಮಾಡ್ತಿರ್ತೇವೆ. ಇಂತಹ ವಲಯದಲ್ಲಿ ನಾವು ಕೆಲಸ ಹುಡುಕೊಂಡು ಹೋಗಿರ್ತಕ್ಕಂಥವ್ರು. ಇನ್ನು ನಮ್ಮ ದೇಶದ ಉತ್ಪನ್ನ ಕ್ಷೇತ್ರ, ಇವತ್ತು ಕುಮಾರಸ್ವಾಮಿಯವರು ಬಹು ದೊಡ್ಡ ಖಾತೆಯನ್ನು ರಾಷ್ಟ್ರ ಮಟ್ಟದಲ್ಲಿ ನಿರ್ವಹಿಸ್ತಾರೆ. ಯಾಕಂದ್ರೆ ದೊಡ್ಡ ಖಾತೆ ಅಂತ ಹೇಳ್ತಾ ಇದ್ದೇವೆ, ದುಡ್ಡು ಜಾಸ್ತಿ ಇದೆ ಅಂತಲ್ಲ. ನಮ್ಮಲ್ಲಿ ಆ ಕಾಲದಲ್ಲಿ ಒಂದು 5-6% ಲಿಟ್ರಸಿ ಇತ್ತು 100 ವರ್ಷದ ಹಿಂದೆ. ಸ್ವಾತಂತ್ರ್ಯ ಬಂದಾಗ ಒಂದು 20-25% ಇದ್ದಿರ್ಬೋದು. ಇವತ್ತಿಗೆ ಸುಮಾರು 80% ಸಾಕ್ಷರತೆಯನ್ನು, ಲಿಟ್ರೇಷನ್ನ ಪಾಸ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಓದಿ ಆಚೆಗೆ ಬಂದ ಮೇಲೆ ಅವರಿಗೆ ಕೆಲಸಗಳು ಸಿಗಬೇಕು ಅಂತಂದರೆ, ಬೇರೆ ದೇಶಗಳಿಗೆ ಓಡಿ ಹೋಗಬಾರ್ದು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡೋದ್ರಿಂದ ಮಕ್ಕಳಿಗೆ ಎಜುಕೇಷನ್ಗೆ ಕೆಲಸ ಸಿಗೋದಿಲ್ಲ. ಮತ್ತು ಉತ್ಪನ್ನ ಕ್ಷೇತ್ರ ಬೆಳೆದರೆ ಹೋದರೆ ಆರ್ಥಿಕತೆ ಇಂಪ್ರೂವ್ ಆಗೋದಿಲ್ಲ. ಅದಕ್ಕೋಸ್ಕರ ಅಂತ ಬಹು ಗುರುತರವಾಗಿರ್ತಕ್ಕಂಥ, ಜವಾಬ್ದಾರಿಯುತವಾಗಿರ್ತಕ್ಕಂಥ ಖಾತೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಎಲ್ಲಿ ಕುಮಾರಸ್ವಾಮಿಯವರು. ಹೆವಿ ಇಂಡಸ್ಟ್ರೀಸ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ನಿಮಗೆ ಗೊತ್ತಿದೆ. ಇವತ್ತು ಇಷ್ಟು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಿದ್ದೀವಿ ಅಂದರೆ, ಇವತ್ತಿಗೂ ಸುಮಾರು 65%
ಜನರು ಭಾಗವಹಿಸ್ತಾ ಇರ್ತಕ್ಕಂಥ ನಮ್ಮ ರೈತ ವಲಯದಲ್ಲಿ ಇರ್ತಕ್ಕಂಥ 17-18% ಉತ್ಪನ್ನ ಒಂದು ವೇಳೆ ಒಂದು 35-40%ಗೆ ರೈಸ್ ಆಯಿತು ಅಂತ ಇಟ್ಕೊಳ್ಳಿ. ಆಗ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ತಲೆಬಗ್ಗಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರೈತರ ಸ್ಥಿತಿಗತಿಗಳು ಎಷ್ಟು ಚೆನ್ನಾಗಿರ್ಬೇಡ. ಅದು ಚೆಂದ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ತಾಲೂಕು ಒಕ್ಕಲಿಗ ಸಮಾಜ ಹಾಗೂ ಆದಿಚುಂಚನಗಿರಿ ಮಠ ಜಂಟಿಯಾಗಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕೃಷಿ ಸಮ್ಮೇಳನದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ದೇಶದಲ್ಲಿ 65% ಜನರು ಕೃಷಿಕರಾಗಿದ್ದು, ಹಿಂದೆ ಕೃಷಿ ವಲಯದಿಂದ 50% ಆದಾಯ ಬರುತ್ತಿದ್ದರೆ ಇದರ ಪ್ರಮಾಣ ಈಗ 18%ಕ್ಕೆ ಕುಸಿದಿದೆ. ಕೃಷಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರದಿಂದ ದೇಶಕ್ಕೆ ಹೆಚ್ಚಿನ ಆದಾಯ ಬರುತ್ತಿದೆ. ಸೇವಾ ಕ್ಷೇತ್ರದಿಂದ ಬರುತ್ತಿರುವ ಆದಾಯ 55%ರಷ್ಟಿದ್ದರೆ, ದೇಶದ ವಿದ್ಯಾವಂತ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಉತ್ಪಾದನೆ ಕ್ಷೇತ್ರ ಬೃಹತ್ ಪ್ರಮಾಣದಲ್ಲಿ ಬೆಳೆಯುವ ಅಗತ್ಯವಿದೆ. ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತೆ ವ್ಯವಸಾಯ ಕ್ಷೇತ್ರದಲ್ಲೂ ಹೆಚ್ಚಿನ ಆವಿಷ್ಕಾರಗಳು ಆಗಬೇಕಿದೆ. ಆಧುನಿಕ ಯಂತ್ರಗಳ ಬಳಕೆಯಿಂದ ರೈತರ ಶ್ರಮ ಕಡಿಮೆಯಾಗಲಿದೆ ಎಂದು ಹೇಳಿದರು. ಜನಸಾಮಾನ್ಯರ ಮೇಲಿನ ಕಾಳಜಿಯಿಂದ ಕಾಡಾನೆ ಸಮಸ್ಯೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದ್ದ ಪರಿಣಾಮ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಾಸಕರು ಏರು ಧ್ವನಿಯಲ್ಲಿ ಮಾತನಾಡಿತು. ಇದನ್ನು ಬೇರೆ ಸ್ವರೂಪಕ್ಕೆ ಕೊಂಡೊಯ್ಯುವುದು ಬೇಡ ಎಂದು ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್ ಮನವಿಯನ್ನ ಮಾಡಿದರು. ಕ್ಷಣದಲ್ಲಿ ಜನಗಳು ಸಹ MLA ಅವ್ರನ್ನ ಸಿಕ್ಕಾಪಟ್ಟೆ ಬೈತಾ ಇದ್ರು. ಆ ರೋಷದಲ್ಲಿ ಅವರು ಬಂದು ಮಾತಾಡ್ತಾ ಅವ್ರ ಮನೆಯವರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ರು. ನಾವೆಲ್ಲ ಅಲ್ಲೇ ಇದ್ವಿ. ಆ ಗಲಾಟೆ ಮಾಡ್ತಾ ಇದ್ದ ಬರದಲ್ಲಿ ಅವರು ಬೆಂಗಳೂರಿಗೆ ಹೋಗ್ತಿದ್ದರು. ವಾಪಸ್ ಬಂದು ಅವರೇನೋ ಬೇಜಾರದಲ್ಲಿ ಅಧಿಕಾರಿಗಳ ಮೇಲೆ ಒಂದು ಸ್ವಲ್ಪ ಮಾತಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ನಾವು ಅವರಿಗೆ ಸಂತಾಪ ಸೂಚಿಸ್ತೀವಿ. ಸತ್ತವ್ರಿಗೂ ಸಹ ದಿವಸ ಆಗ್ತಲೇ ಇದೆ. ಮೊನ್ನೆ 2 ಜನ ಅಡ್ಮಿಟ್ ಮಾಡಿದ್ವಿ, ಒಬ್ರು ಸೀರಿಯಸ್ ಇದ್ದಾರೆ. ಈ ಬರದಲ್ಲಿ ಬಹಳ ಶ್ರೇಷ್ಠವಾದಂಥ ವ್ಯಕ್ತಿ, ಯಾರನ್ನೂ ಹಾಗೆ ದುರಂಕಾರದಿಂದ ಮಾತಾಡಿಸಿದ ವ್ಯಕ್ತಿ ಅಲ್ಲ. ನಿನ್ನೆ ಅದೇನು ಆ ಬಂತು ವಿಷಯ ಬಾಯಿಗೆ ಅಂತ ಹೇಳಿ ಸತ್ತಾಗ ಒಂದು ನೋವು ಇದ್ದೇ ಇರುತ್ತೆ ಯಾರಿಗಾದ್ರು. ಅವರು ಮನೆಯವರು ಗಲಾಟೆ ತಡಿಲಾರ್ದಲ್ಲೇ ಇವರು ಸಹ ಅಧಿಕಾರಿಗಳ ಮೇಲೆ ಸ್ವಲ್ಪ ಮಾತಾಡಿದ್ದಾರೆ. ಅದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರುತ್ತೆ, ನಿನ್ನೆ ಅವರು ಸಹ ಒಂದು ಚಳುವಳಿ ಮಾಡಿದ್ದಾರೆ. ನಾವು ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಅವರಿಗೆ ಇದನ್ನ ಇಲ್ಲಿಗೆ ಬಿಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮುಂದಿನ ವಿಷಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್, ಬಸವರಾಜು, ಸಂಜಯ್, ಸುರೇಂದ್ರ, ಮಂಜುನಾಥ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಫೆಬ್ರವರಿ 5ರಿಂದ 28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವೂ ಮಿನುಗುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ₹7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ₹150 ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennarayapattana Road, Holenarasipura. Mobile 9108510737, 9108510735. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ.
ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲುಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀ ರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್. ಕೇವಲ 399 ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್, ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಸ್, 850 ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ. ಅಲ್ಲದೆ 20,000 ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್, 30,000 ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ. ಬಜಾಜ್ ಫಿನ್ಸರ್, ಟಿವಿಎಸ್ ಕ್ರೆಡಿಟ್, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ 0% ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ. ಇಂದೇ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್, ಸಿಟಿ ಬಸ್ ನಿಲ್ದಾಣದ ಎದುರು, ಶಾಂತಿ ಸ್ಟೋರ್ಸ್ ಪಕ್ಕ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197897959 ಮತ್ತು 7019216406. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ತಂದೆ ತಾಯಿಯಾದವರು ತಮ್ಮ ಮಕ್ಕಳನ್ನು ಆದರ್ಶವಾಗಿ ಸಮಾಜದಲ್ಲಿ ಹೇಗೆ ಬೆಳೆಯಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ. ಆದರೆ ಪ್ರಸ್ತುತದಲ್ಲಿ ಮಕ್ಕಳ ವಿರೋಧಕ್ಕೆ ವೃದ್ಧಾಶ್ರಮಗಳು ಹೆಚ್ಚಾಗುತ್ತಾ ಹೋಗುತ್ತಿದೆ ಎಂದು ಹೇಮಗಂಗೋತ್ರಿ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕ ಡಾಕ್ಟರ್ SG ಮಹೇಶ್ ಹೇಳಿದರು.
ನಗರದ ಹೊರವಲಯದಲ್ಲಿರುವ ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಆವರಣದಲ್ಲಿ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ನಡೆದ ಪ್ರಸ್ತುತ ವಿದ್ಯಮಾನದಲ್ಲಿ ವೃದ್ಧರ ಸಮಸ್ಯೆಗಳು ಮತ್ತು ಅವರ ಆರೋಗ್ಯದ ಜವಾಬ್ದಾರಿಗಳ ಪಾತ್ರ ಉಪನ್ಯಾಸದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಿದ ಅವರು, ವಯಸ್ಸಾದ ವೃದ್ಧರನ್ನು ನೋಡಿಕೊಳ್ಳುವುದು ಮಕ್ಕಳ ಜವಾಬ್ದಾರಿ. ತಾಯಿ ಮತ್ತು ತಂದೆಯನ್ನು ಆರೈಕೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ವೃದ್ಧಾಶ್ರಮಗಳು ಹೆಚ್ಚಾಗುತ್ತಿದೆ. ಮನೆಯಲ್ಲಿ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಹೇಳಿದರು. ಅದರಲ್ಲೂ ಸಹ ಎಸ್ಪೆಷಲಿ ಸಮಾಜ ಕಾರ್ಯ ವಿದ್ಯಾರ್ಥಿಗಳು, ಸಮಾಜ ಕಾರ್ಯದ ಉಪನ್ಯಾಸಕರು ಏನಿದ್ದಾರೆ, ಇಡೀ ಸಮಾಜದ ಸಮಸ್ಯೆಗಳನ್ನು, ಪ್ರತಿಯೊಂದು ಅಂಶಗಳನ್ನು ಕೂಲಂಕುಷವಾಗಿ ಏನು ಮಾಡ್ತಾರೆ, ಅಧ್ಯಯನಕ್ಕೆ ಒಳಪಡಿಸ್ತಾರೆ. ಅದರಲ್ಲೂ ಸಹ ಎಲ್ಲರಲ್ಲಿ ಅಥವಾ ಓಲ್ಡ್ ಏಜ್ ವಯಸ್ಸಾದ ಸಂದರ್ಭದಲ್ಲಿ ನಾವು ಎಷ್ಟು ಜವಾಬ್ದಾರಿತವಾಗಿ ನಾವು ನೋಡ್ಕೊಳ್ಬೇಕು. ಸೊ ಕಳಿಸಿದ ಸಂದರ್ಭದಲ್ಲಿ ನಾವು ನೋಡಿಕೊಳ್ಳುವಂಥ ನಮ್ಮಲ್ಲಿರುವಂಥ ಸಾಮಾನ್ಯ ಜ್ಞಾನ ಇದೆಯಲ್ಲ, ಪ್ರಸ್ತುತದಲ್ಲಿ ಹೊಂದುತ್ತಾ ಇದೆ. ತಾಯಿನ ಆರೈಕೆ ಮಾಡೋದು, ತಂದೆಯನ್ನು ಆರೈಕೆ ಮಾಡೋದು, ಇದು ಎಲ್ಲರೂ ನಮ್ಮ ಜವಾಬ್ದಾರಿ ಆಗಿದೆ. ಅದು ನೋಡಿ, ಇವತ್ತು ಪ್ರಸ್ತುತ ವಿದ್ಯಮಾನದಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಏನು ಜಾಸ್ತಿ ಆಗ್ತಾ ಇದೆ ಅಂದರೆ, ಅವರಲ್ಲಿ ತಂದೆ ತಾಯಿಗಳನ್ನು ಸರಿಯಾದ ಮಟ್ಟದಲ್ಲಿ ನೋಡ್ಕೊಳ್ತಾ ಇಲ್ಲ. ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾವು 1500 ವೃದ್ಧಾಶ್ರಮಗಳನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ನಮಗೆ ಆ ವೃದ್ಧಾಶ್ರಮಗಳನ್ನು ಏನು ಕಟ್ಟಿಸ್ತಾ ಇದ್ದಾರೆ ಅಂತಂದರೆ, ತಂದೆ ತಾಯಿಗಳನ್ನು ನೋಡ್ಕೊಳ್ತಾ ಇಲ್ಲ ಮಕ್ಕಳುಗಳು. ಈ ಸಂದರ್ಭದಲ್ಲಿ ಹೇಮಗಂಗೋತ್ರಿ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕ ಡಾಕ್ಟರ್ ವಿನಯ್, ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ನಿರ್ದೇಶಕ ಕೃಷ್ಣ ಅಯ್ಯಂಗಾರ್, ಪ್ರಭುಧರ್, ಕಾಮಧೇನು ಸಹಕಾರಿ ವೃದ್ಧಾಶ್ರಮದ ಮುಖ್ಯಸ್ಥರಾದ ಪುನೀತಾ, ದಿವ್ಯಾ, ಶಿಲ್ಪಾ, ಶಾಲಿನಿ ಇತರರು ಉಪಸ್ಥಿತರಿದ್ದರು. ಜೀವನವನ್ನು ಲೆಕ್ಕಿಸದೆ ಶ್ರಮವಹಿಸಿ ದೇಶ ಸೇವೆ ಮಾಡುವವರನ್ನು ಮರೆಯಬಾರದು. ನಿಮ್ಮ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ಈ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಹಕಾರದಲ್ಲಿ ಕೇಂದ್ರ ಗೃಹ ಮತ್ತು ರಕ್ಷಣಾ ಸಚಿವರ ಗಮನ ಸೆಳೆದು ಸ್ಪಂದಿಸುವ ಕೆಲಸ ಮಾಡುವುದಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು. ನಗರದ ಹೊರವಲಯ ಕೆಂಚಟಹಳ್ಳಿಯಲ್ಲಿ ನಿರ್ಮಿಸಿರುವ ನಿವೃತ್ತ ಅರೆಸೇನಾ ಪಡೆ ಯೋಧರ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದಲ್ಲಿ ಅರೆಸೇನಾ ಯೋಧರು ದೇಶ ಸೇನೆಯ 3 ವಿಭಾಗಗಳ ಯೋಧರು ಮಾಡುವ ಕೆಲಸವನ್ನು ಮಾಡುತ್ತಾರೆ. ಅರೆಸೇನಾ ಪಡೆಯ ಕಾರ್ಯವನ್ನು ಜೀವ ಲೆಕ್ಕಿಸದೆ ಶ್ರಮವಹಿಸಿ ಮಾಡುವ ಕೆಲಸವನ್ನು ಸರ್ಕಾರ ಮರೆಯಬಾರದು. ನಾನು ಅರೆಸೇನಾ ಪಡೆಯ ಕುಟುಂಬದ ನೋವು ಅರಿತುಕೊಂಡಿದ್ದೇನೆ ಎಂದು ಹೇಳಿದರು. ಇವತ್ತು ಅತ್ಯಂತ ಸಂತೋಷವಾಗಿ ಈ ಭವನವನ್ನು ಉದ್ಘಾಟನೆ ಮಾಡಿ, ಈ ಭವನದ ಮುಖಾಂತರ ನಮ್ಮ ಅರಸೇನಾ ಯೋಧರು ನಿವೃತ್ತರೇನಿದ್ದಾರೆ, ಹಾಲಿ ಯೋಧರ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಬೇರೆ ಬೇರೆ ರೀತಿಯ ಕೆಲವು ನೆರವುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಪದಾಧಿಕಾರಿಗಳು ಒಂದು ಪ್ರಾಥಮಿಕವಾಗಿ ಈ ಭವನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಅದಷ್ಟೇ ಅಲ್ಲ, ದೆಹಲಿಯಿಂದ HR ಸಿಂಗ್ ಅವರನ್ನ HR ಸಿಂಗ್ ಅವರು ex-ADGP ಪ್ರೆಸಿಡೆಂಟ್ ಆಫ್ CAPF ಕಮಿಟಿ, ಅವರು ಸಹ ನಿಮಗೆ ಒಂದು ಮಾನಸಿಕವಾಗಿ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಒಂದು ಧೈರ್ಯ ತುಂಬಿ ದೆಹಲಿಯಿಂದ ಬಂದಿದ್ದಾರೆ. ಯೋಧರು ಮತ್ತು ನಮ್ಮ ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥ 3 ವಿಭಾಗದ ಸೈನಿಕರು, ಅವರು ಏನು ಕೆಲಸ ಮಾಡ್ತಾರೆ ಅದೇ ಕೆಲಸ ನೀವು ಮಾಡ್ತಾರೆ. ಅವ್ರಿಗಿಂತಲೂ ಬಹುಶಃ ದುಸ್ತರವಾದಂಥ ಕೆಲಸ ಮಾಡ್ತಾರೆ. ನಾನು ಹಿಂದೆ 1900 ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಅಧಿಕಾರ ವಹಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಇರ್ಬೋದು, ರಾಜಸ್ಥಾನ ಮಕ್ಕಳು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಕುಟುಂಬದ ಸದಸ್ಯರು ಜೀವನದ ಒಂದು ವೃತ್ತಿಗೆ ಇಂಥ ಒಂದು ದುಸ್ಸಾಹಸದ ಕೆಲಸಗಳಿಗೆ ಹೋಗ್ತಕ್ಕಂಥದ್ದೇನಿದೆ, ನಿಮ್ಮ ಕುಟುಂಬದ ತಾಯಂದಿರು, ಜನ್ಮ ಕೊಟ್ಟಂಥ ತಂದೆ ತಾಯಂದಿರು ಮತ್ತು ಅವರ ಧರ್ಮಪತ್ನಿಯರು, ಮಕ್ಕಳು
ಪ್ರತಿನಿತ್ಯ ನೀವು ಇಲ್ಲಿ ಒಂದೊಂದು ಕ್ಷಣವನ್ನು ಕಳೆಯಬೇಕಾದ್ರೆ ನಿಮ್ಮ ಕುಟುಂಬಗಳ ಪರಿಸ್ಥಿತಿನೂ ಏನಿದೆ ಅಂತಕ್ಕಂಥದ್ದು ನಾನು ಅರ್ಥಕೊಂಡಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣನವರ ಆಶೀರ್ವಾದದಿಂದ ಇಂದು ಸೈನಿಕರ ಭವನ ಉದ್ಘಾಟನೆಗೊಂಡಿದೆ. ಜಿಲ್ಲೆಯಲ್ಲಿ ಎಂಜಿನಿಯರಿಂಗ್ 11ಕ್ಕೂ ಹೆಚ್ಚು ಡಿಪ್ಲೊಮಾ ಕಾಲೇಜುಗಳಿವೆ. ಬೇರೆ ಬೇರೆ ದೇಶಗಳಿಗೆ ಹಾಗೂ ಉದ್ಯೋಗ ಅರಸಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮುಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಜಿಲ್ಲೆಯಲ್ಲಿ ಐಟಿ ಪಾರ್ಕ್ ನಿರ್ಮಾಣ ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕು ಎಂದು ಮನವಿ ಮಾಡಿದರು. ಸಂಪೂರ್ಣವಾಗಿ ನಮ್ಮ ರೇವಣ್ಣ ಸಾಹೇಬರ ಆಶೀರ್ವಾದದಿಂದ ಇವತ್ತು ಕಟ್ಟಡ ಉದ್ಘಾಟನೆ ಮಾಡಿ ಕೇಂದ್ರ ಮಂತ್ರಿಗಳಂತ ಕುಮಾರ್ ಅವರನ್ನ ಕರೆಸಿ ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ನಮಗೆಲ್ಲ ಸಂತೋಷದ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ನೆಚ್ಚಿನ ಕುಮಾರ್ ಅವ್ರಿಗೆ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಹಾಸನ ಜಿಲ್ಲೆಯಲ್ಲಿ 6ಕ್ಕಿಂತ ಹೆಚ್ಚು ಏನು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಣ್ಣ, ಅದೇ ರೀತಿ ಹಾಸನದಲ್ಲಿ 11ಕ್ಕಿಂತ ಹೆಚ್ಚು ಡಿಪ್ಲೊಮಾ ಕಾಲೇಜ್ಗಳಿದೆ. ನಮ್ಮ ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸನ ಮಾಡಿ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಬೆಂಗಳೂರಿಗೆ ಹೋಗೋಣ. ಜಿಲ್ಲೆಯ ಅಭಿವೃದ್ಧಿ ಆಗಿರ್ತಕ್ಕಂಥ ರೇವಣ್ಣವರು ಸಾಹೇಬರು ಕೂಡ ಒಂದು ಆಶೀರ್ವಾದದಿಂದ ನಮ್ಮ ಹಾಸನ ಜಿಲ್ಲೆಯ ಯುವಕರಿಗೆ ವಿಶೇಷವಾಗಿ ಒಂದು ಕೆಲಸದ ಒಂದು ಉದ್ಯೋಗನ ಸೃಷ್ಟಿ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಎ. ಮಂಜು, ಎಚ್.ಕೆ. ಕುಮಾರಸ್ವಾಮಿ, ಶಾಸಕ ಸಿಎನ್ ಬಾಲಕೃಷ್ಣ, ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ನಗರಸಭೆ ಅಧ್ಯಕ್ಷ ಎಂ. ಚಂದ್ರೇಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕ ಸುಮುಖ ರಘು, ಜಿಪಂ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ಮಂಜೇಗೌಡ, ತಾಪಂ ಮಾಜಿ ಅಧ್ಯಕ್ಷ ದಿನೇಶ್, ಬಿದ್ರೆಕೆರೆ ಜಯರಾಮ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದೇವೇಗೌಡ, ಅರೆಸೇನಾಪಡೆ ಜಿಲ್ಲಾಧ್ಯಕ್ಷ ಪಿವಿ ನಾಗೇಶ್, ದೆಹಲಿಯ ಸಿಎಪಿಎಫ್ ಜನರಲ್ ಸೆಕ್ರೆಟರಿ ರಣಬೀರ್ ಸಿಂಗ್, ಎಚ್ಆರ್ ಸಿಂಗ್ ಇತರರು ಉಪಸ್ಥಿತರಿದ್ದರು. ಆನ್ಲೈನ್ನಲ್ಲಿ ನಡೆದ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಲೋಪ ನಡೆದಿದೆ ಎಂದು ಕಾಂಗ್ರೆಸ್ ಮುಖಂಡ ಪ್ರವೀಣ್ ಗೌಡ ತಿಳಿಸಿದರು. ಬಂದಿರೋಂಥ ಮತಗಳೇ ಬೇರೆ, ಭಾರಿ ಅಕ್ರಮ ಮಾಡಿದ್ದಾರೆ, ಪಾರದರ್ಶಕವಾಗಿ ಫಲಿತಾಂಶನ ನೀಡಿಲ್ಲ ನಮಗೆ. ಸೊ ಹಾಗಾಗಿ ನಾವು ಇದನ್ನ ಕೋರ್ಟ್ಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಸೊ ನಮ್ಮ ಈ IYC ಆ್ಯಪ್ ಅಂತ ಬರುತ್ತೆ, ಈ IYC ಆ್ಯಪಲ್ಲಿ ನಾವು ವೋಟಿಂಗ್ನ ಮಾಡಿಸ್ತಾ ಇರ್ತೀವಿ. ನಮ್ದು ಇದು ಪಕ್ಷದ ಯುವ ಕಾಂಗ್ರೆಸ್ ಆಂತರಿಕ ಚುನಾವಣೆ ನಡೀತಾ ಇರುತ್ತೆ. IYC ಆ್ಯಪ್ ವಿತ್ IYC ಇರುತ್ತೆ. ಆ ಆ್ಯಪ್ ಮುಖಾಂತರ ನಾವು ವೋಟ್ಗಳನ್ನ ಪಡ್ಕೊಳ್ತೀವಿ. ಸೊ ವೋಟ್ಗಳನ್ನ ಪಡ್ಕೊಂಡ್ಮೇಲೆ ಇಷ್ಟು ದಿನ ಡಿಲೇ ಮಾಡಿದ್ದಾರೆ, ಅಂದ್ರೆ ಸುಮಾರು ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದನ್ನ ಫೆಬ್ರವರಿ ತಿಂಗಳಲ್ಲಿ ನಮಗೆ ಫಲಿತಾಂಶನ ಹೊರ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತುಂಬಾ ಸಂಶಯ ಇದೆ ಸರ್. ಇದು ಆಗಸ್ಟ್ ಅಲ್ಲಿ ಎಲೆಕ್ಷನ್ ಶುರು ಆಗಿದೆ ಸರ್, ಪ್ರೋಸೆಸ್ ಆಗಸ್ಟ್ ತಿಂಗಳಲ್ಲಿ ನಡೆದಿದ್ದು ಪ್ರೋಸೆಸ್. ಸೊ ಅಲ್ಲಿಂದ ಈ ಫೆಬ್ರವರಿವರೆಗೂ ಅನೌನ್ಸ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿರಲಿಲ್ಲ. ಯಾಕಂದ್ರೆ ಈಗೆಲ್ಲ ಆನ್ಲೈನ್ ಅಲ್ಲಿ ನಡೆಯೋ ವೋಟಿಂಗು ಒಂದಿನ 2 ದಿನದಲ್ಲೇ ಚುನಾವಣೆ ಫಲಿತಾಂಶನ ಹೊರ ಹಾಕ್ಬೋದಂತದ್ದು ಪಾರದರ್ಶಕವಾಗಿ ನಡೆದು. ಸೊ ಇದು ಒಬ್ರು ಪರವಾಗಿ ಫಲಿತಾಂಶ ಅಂತ ಬಂದಿತ್ತು. ಸೊ ನಮ್ಗೆಲ್ಲ ಇದೇ ಅನುಮಾನ ಇರೋದು. ಯಾಕಂದ್ರೆ ಇಲ್ಲಿನ ಲೋಕಲ್ ಜಿಲ್ಲಾ ಅವರೇ ಹೇಳಿದ್ದಾರೆ, ಈಗ ಗೆದ್ದಿರೋಂಥ ಅಭ್ಯರ್ಥಿ ಇಲ್ಲಿನ ಲೋಕಲ್ ಪ್ರಭಾವಿ ಮುಖಂಡರು ಮತ್ತು ರಾಜ್ಯ ಮುಖಂಡರು ನಮ್ಮ ಪರವಾಗಿರೋದ್ರಿಂದಾಗಿ ನಾವು ಚುನಾವಣೆಯಲ್ಲಿ ಗೆದ್ದಿದ್ವಿ, ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಿದ್ವಿ ಅಂತ ಅವರಾಗೆ ಹೇಳಿದ್ದಾರೆ. ಸೊ ಏನು ಅವರಿಗೆ ಅಂದ್ರೆ ಯಾರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಇದು ಅವ್ರು ಒಬ್ರು ಪರವಾಗಿ ಸಪೋರ್ಟ್ ಮಾಡಿದ್ದಾರೆ ನಮಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಇದರಲ್ಲಿ ಬೈಲಾದಲ್ಲೇ ಇದೆ, ನಮ್ಮ ಯುವ ಕಾಂಗ್ರೆಸ್ ಚುನಾವಣಾ ಬೈಲಾದಲ್ಲಿ ಯಾವುದೇ ಪ್ರಭಾವಿ ಮುಖಂಡರದು ಅಥವಾ ರಾಜ್ಯ ನಾಯಕರು ಅಥವಾ ಜಿಲ್ಲಾ ನಾಯಕರದು ಇದರಲ್ಲಿ ಸಪೋರ್ಟಿವ್ ಆಗಿರಲ್ಲ ಅಂತ. ಹೌದಲ್ವಾ? ನಾವು ಪಾರದರ್ಶಕವಾಗಿ ಮತಗಳನ್ನ ಪಡ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಹತ್ರ ಡೇಟಾ ಇದೆ. ನಾವ್ ಇಲ್ಲಿ ಕೂತಿರೋಂಥ 5 ಜನರಿಂದ ಸೇರಿ 14,000 ಮತಗಳನ್ನ ನಾವು ನಮ್ಮ ಪಡ್ಕೊಂಡಿದ್ವಿ. ಸೊ ಅಲ್ಲಿ ಆನ್ಲೈನ್ ಏನಾಗುತ್ತೆ ಅಂದ್ರೆ ಸ್ಕೂಟ್ನಿ ಇದೆಲ್ಲ ಬಿಡ್ತಾರೆ, ವೋಟ್ ರಿಜೆಕ್ಟ್ ಆಗಿರೋದಿಷ್ಟು, ವ್ಯಾಲಿಡ್ ಆಗಿರೋದಿಷ್ಟು, ನಾನ್ ಹೋಲ್ಡ್ ಆಗಿರೋದಿಷ್ಟು ಅಂತ ಬಿಡ್ತಾರೆ. ಸೊ ನಮಗೆ ವ್ಯಾಲಿಡ್ ಆಗಿರೋದೇ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ಒಂದೊಂದು 4,000, 3,000 ಆ ತರ ವ್ಯಾಲಿಡ್ ಆಗಿದೆ. ಎಲ್ಲೋಯ್ತು ಆ ವೋಟ್ಗಳಂಗಾದ್ರೆ? ಸೊ ಇದು ನಮ್ಗೆ ಸಮಸ್ಯೆ ಇದೆ. ಹಿಂಗೆ ಪಕ್ಕ ಜಿಲ್ಲೆ ನಮ್ಮ ಚಿಕ್ಕಮಂಗ್ಳೂರಲ್ಲೂ ಕೂಡ ಒಬ್ರು ಪರವಾಗಿ ಚುನಾವಣಾ ಫಲಿತಾಂಶನ ಹೊರ ಹಾಕಕ್ ಹೋಗಿ ಅಲ್ಲೂ ಕೂಡ ತಡೆ ಹಿಡಿದಿದ್ದಾರೆ ಪಾರದರ್ಶಕವಾಗಿ. ನಮ್ಮ ಬೇಡಿಕೆ ಇಷ್ಟೇನೆ, ಈಗೇನು ಹಾಸನ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ವೋಟಿಂಗ್ ನಡೆದಿತ್ತು ಅದನ್ನ ಅಭ್ಯರ್ಥಿಗಳ ಮುಂದೆನೆ ಪಾರದರ್ಶಕವಾಗಿ ಚುನಾವಣಾ ಟೀಮ್ ಏನಿದೆ, ಚುನಾವಣಾ ಮಾಡಿದಂತ ಟೀಮ್ ಏನಿದೆ ರಾಜ್ಯ ಇವರು ಬಂದು ನಮ್ಮ ಕಾಂಗ್ರೆಸ್ ಆಫೀಸಲ್ಲೇ ನಮ್ಮ ಮುಂದೆನೆ ಫಲಿತಾಂಶನ ಹೊರ ಹಾಕ್ಬೇಕು. ನಮ್ದು ಇಷ್ಟೇ ಬೇಡಿಕೆ ಕೇಳ್ತಾ ಇರೋದು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯೂತ್ ಕಾಂಗ್ರೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕ್ಯಾಂಡಿಡೇಟ್ಗಳು ಏನೇನಿದೆ ಎಲ್ರು ಕೂಡ ಉಗ್ರವಾದ ಹೋರಾಟನ ಮಾಡ್ತೀವಿ ನಾವು. ಇದು ನಮ್ಮ ಮುಂದೆ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಗಮನಕ್ಕೆ ನಾವು ತರ್ತೀವಿ. ಇಲ್ಲಿ ಒಬ್ರು ಪರವಾಗಿ ಫಲಿತಾಂಶ ಬಂದಿದೆ.
ಪತ್ರಿಕಾಗೋಷ್ಠಿಯಲ್ಲಿ ದರ್ಶನ್, ಕಾಂತರಾಜು, ಅನಂತಕುಮಾರ್, ಮನು ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಮಾನ ನಿಲ್ದಾಣದ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದು ಕೆಲ ಸಲಹೆ ಸೂಚನೆ ನೀಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗೆ ರಾಜ್ಯ ಸರ್ಕಾರ ಶೀಘ್ರವಾಗಿ ಸ್ಪಂದಿಸಬೇಕು, ಇಲ್ಲವಾದರೆ ಸದನದಲ್ಲಿ ಹೋರಾಟ ಅನಿವಾರ್ಯ. ಮಾಜಿ ಸಚಿವ ಎ. ಮಂಜು ಸರ್ಕಾರಕ್ಕೆ ಎಚ್ಚರಿಕೆ. ಮತ್ತೊಂದು ಎಟಿಎಂ ಮಷಿನ್ ಹೊತ್ತೊಯ್ದ ಕಳ್ಳರು. ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಗ್ರಾಮದಲ್ಲಿ ತಡರಾತ್ರಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.